ನೀನು ಸೋಷಿಯಲ್ ಮೀಡಿಯಾನಲ್ಲಿ ಇರಲೇಬೇಕು, ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಲೇಬೇಕು, ಮಾಡು, ಅವಾಗೇ ಜನ ನೀನು ಇದೆಯಾ ಅಂತ ಗೊತ್ತಾಗೋದು ಅಂತ. ದೆನ್ ಆವಾಗ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ ಆವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ದಿನಾಗಲೂ ಏನೋ ಒಂದು ಫೋಟೋ ಹಾಕ್ತಾ ಇದ್ದೆ, ಏನೋ ಒಂದು ವಿಡಿಯೋ ಹಾಕ್ತಾ ಇದ್ದೆ, ಸುಮ್ಮನೆ ಐದು ಜನ ವ್ಯೂಸ್ ತೋರ್ಸಕ್ಕೆ ಅಷ್ಟೇ. ನಿಮಗೆ ಒಂದು ಕೆಲಸ ಬೇಕು ಅಂತ ಅನ್ಕೊಂಡಾಗ 1 ವರ್ಷ ಏನೂ ಕೆಲಸ ಬರದೇ ಇದ್ದಾಗ, ಯಾವ ಕೆಲಸನೂ ನಿಮಗೆ ಮುಂದೆಯಿಂದ ಬರದೇ ಇದ್ದಾಗ ಏನು ಮಾಡೋದು ನಾನು? And I don't think it was wrong. Whatever it is, I learned makeup ಕಲ್ತಿದ್ದಾಗಲಿ, ಹೇರ್ ಸ್ಟೈಲ್ ಒಂದು ಕಲ್ತಿಲ್ಲ ನಾನು ಅಷ್ಟೇ. ಓಕೆ, ಸಾರಿ ಡ್ರೇಪಿಂಗ್, ಸಾರಿ ಪ್ರೀಪ್ಲೀಟಿಂಗ್ ಇದೆಲ್ಲ ಕಲ್ತಿದ್ದಾಗಲಿ ನಾನು ಟು ಇಂಪ್ರೂವ್ ಮೈ ಕ್ರಾಫ್ಟ್ ಆ್ಯಂಡ್ ಟು ಬಿಕಮ್ ಬೆಟರ್. ಆ್ಯಂಡ್ ಪ್ರಾಬಬ್ಲಿ ಆವಾಗ ನನಗೆ ವಾಪಸ್ ಬಿಗ್ ಬಾಸ್ ಬರ್ತೀರಾ, ನನಗೆ ಮೇಕಪ್ಪೇನೆ ಮಾಡಿಕೊಂಡು ನಾನು ಇಫ್ ಐ ವುಡ್ ಹ್ಯಾವ್ ಮೇಡ್ ಅ ಕರಿಯರ್ ಇನ್ ಮೇಕಪ್, ದೆನ್ ಐ ಥಿಂಕ್ ದಟ್ ವಾಸ್ ಅ ವೆರಿ ವೆರಿ ಗುಡ್ ಅಡಿಷನ್ ಟು ಮೈ ನಾಲೆಜ್ ಸ್ಕಿಲ್. ಓಕೆ, 2006 ಏನೋ ಒಂದು ಘಟನೆ ನಡೀತು ನನ್ನ ಜೀವನದಲ್ಲಿ. ನಾನು ಕೋಮಾಗೆ ಹೊಟ್ಟೋದೆ. 2021 ಎದ್ದೆ ಕೋಮಾಯಿಂದ. ಸೊ ನೀವು ಹಾಗೆ ಹೇಳ್ತೀರಾ? ಓಕೆ. ಬಟ್ ಒಂದು ಸಕ್ಸಸ್ಫುಲ್ ಪೀಕಲ್ಲಿ ಅಂದ್ರೆ ಒಂದು 15 ಮಾಡಿದಾಗಲೇ ಏನಕ್ಕೆ ಗೊತ್ತಾ ಶೀಲಾ ಅವರೇ, ಅನ್ನೆಸೆಸರಿ ಐ ಡೋಂಟ್ ವಾಂಟ್ ಟು ಗಿವ್ ಎನಿ ಕೈಂಡ್ ಆಫ್ ಇಂಪಾರ್ಟೆನ್ಸ್ ಆರ್ ಎನಿ ಮೋರ್ ಟಾಕ್. ಓಕೆ ಓಕೆ ಓಕೆ, ಅದೊಂಥರ ನಿಮ್ ಬ್ಯಾಡ್ ಡ್ರೀಮ್ ಅನ್ಕೊಂಡ್ಬಿಡೋದಾ? ಇಲ್ಲ, ಐ ಟೋಲ್ಡ್ ಯು ಅಲ್ಲ, ಐ ವಾಸ್ ಇನ್ ಕೋಮಾ ಅನ್ಕೊಳ್ಳಿ ಅಂತ. ಓ ಸರಿ, ನಾವು ಕೋಮಾ ಅಂತಾನೆ ಅನ್ಕೋಬೇಕಾ? ಓಕೆ ಓಕೆ ಫೈನ್. ಸೊ ಚೈತ್ರ ಅವರು ಕೋಮಾದಲ್ಲಿದ್ರು, ನೀವೇ ಹೇಳಿದ್ವಿ, ನೀವೇ ಡಿಕ್ಲೇರ್ ಮಾಡ್ಕೊಂಡಂಗೆ. ಸೊ ಆ ಕೋಮಾದಿಂದ ಬಂದ ನಂತರದ ನಿಮ್ಮ ಲೈಫ್ ಸ್ಟಾರ್ಟ್ ಆಗಿದೆ ಹೇಗೆ? ಕೋಮಾ ಅಂದ ತಕ್ಷಣನೇ ಯಾರು ಸೀರಿಯಸ್ ಆಗಿ ಕೋಮಾ ಅಂತ ಅನ್ಕೊಳ್ಬೇಡಿ. ಚೈತ್ರ ಅವರೇ ಹೇಳ್ತಾರೆ ಅದೊಂದು ಲೈಫಲ್ಲಿ ಒಂದು ಪಾರ್ಟ್. ಅವರು that doesn't exist anymore. So ಹಾಗಾಗಿ so I am, and ಆ part of my life I don't even want to talk about it or anything. ಸೊ ಎಲ್ಲಿದ್ರಿ ನೀವು 15 years ಅಂದರೆ ನಾನೇನು ಹೇಳೋಕ್ಕಿಲ್ಲ ನನಗೆ. ಓಕೆ, ಸೊ ಹಾಗಾಗಿ ಆಫ್ಟರ್ 15 years 2021 I decided to start working again. ಸೆಕೆಂಡ್ ಇನ್ನಿಂಗ್ಸ್? ಎಸ್, ಸೆಕೆಂಡ್ ಇನ್ನಿಂಗ್ಸ್. ಎಸ್. ಸೊ ಆವಾಗ ನನಗೆ ನಾನೇನು ಮಾಡೋದು, ವಾಟ್ ಡು ಐ ಡೂ, ಮತ್ತೆ ವಾಪಸ್ ನನಗೆ ಆ್ಯಕ್ಟಿಂಗ್ ಆಫರ್ ಸಿಗುತ್ತಾ ಇಲ್ವಾ? ಸೊ ಐ ಡಿಂಟ್ ನೋ. ಸೊ ಆವಾಗ ಒಂದು ಸ್ವಲ್ಪ ದಿನ ಕಾದೆ. ಐ ಕಾಲ್ಡ್ ಅಪ್ ಎವ್ರಿಬಡಿ ಐ ನೋ, ಯಾರ್ಯಾರು ಗೊತ್ತೋ ಆಲ್ಮೋಸ್ಟ್ 15-16 years ಆದಮೇಲೆ ಎಲ್ಲರದ್ದು ನಂಬರ್ ತೊಗೊಂಡು ಹುಡ್ಕೊಂಡು ಎಲ್ಲರಿಗೂ ಫೋನ್ ಮಾಡಿದೆ, ನಂಗೆ ಹೀಗೆ ಕೆಲಸ ಬೇಕು, ಪ್ಲೀಸ್ ನನಗೆ ಕೆಲಸ ಇದು ಮಾಡಿ ಅಂತ. ಆವಾಗ ಐ ಥಿಂಕ್ ಒಂದು 1 year 1.5 yearವರೆಗೂ ನಂಗೆ ಏನೂ ಕೆಲಸ ಸಿಗಲಿಲ್ಲ. ದೆನ್ 2022 ಬಿಗಿನಿಂಗಲ್ಲಿ ದೆನ್ ಐ ಥಾಟ್ ಓಕೆ, ಇನ್ನೇನು ಮಾಡ್ಬೋದು. ಆವಾಗ ಐ ಡಿಡ್ ಟ್ರೈ ಕಾರ್ಪೊರೇಟಲ್ಲಿ ಕೆಲಸ ಸಿಗುತ್ತಾ ನನಗೆ, ಇಲ್ವಾ ಆಯಿತು ಹೋಗಿ ಮೇಕಪ್ ಕಲಿಯೋಣ, ಮೇಕಪ್ ಆರ್ಟಿಸ್ಟ್ ಆಗೋಣ. ಓಕೆ, ಸೊ ಮೇಕಪ್ ಕಲ್ತ್ಕೊಂಡೆ. ಸೊ ಇದೆಲ್ಲ ಆದಾಗ ನಾನು ಯಾವುದನ್ನು ಮಾಡಲ್ಲ ಅಂತಲೇ ಇರಲಿಲ್ಲ. ಮೇಕಪ್ ಆರ್ಟಿಸ್ಟ್ ಆಗಬೇಕಾ, ಓಕೆ ಮೇಕಪ್ ಆರ್ಟಿಸ್ಟ್ ಆಗ್ತೀನಿ. ಸಾರಿ ಡ್ರೇಪಿಂಗ್ ಕಲಿಬೇಕಾ, ಸಾರಿ ಡ್ರೇಪಿಂಗ್ ಕಲಿತೀನಿ. ಯಾರಿಗಾದ್ರೂ ಪ್ಲೀಟ್ ಮಾಡಿ ಸಾರಿ ಕೊಟ್ಟು ಇಫ್ ಐ ಕ್ಯಾನ್ ಅರ್ನ್ ಮನಿ ಐ ವಿಲ್ ಅರ್ನ್ ಮನಿ. ಪ್ಲೀಟಿಂಗು ಕಲ್ತ್ಕೊಂಡೆ, ಸಾರಿ ಪ್ಲೀಟಿಂಗು ಕಲ್ತ್ಕೊಂಡು ಅದರಿಂದ ನನಗೊಂದು 500 ರೂಪಾಯಿ ನಾನು ದುಡಿಬೋದಾ? ಓಕೆ, ಐ ವಿಲ್ ಅರ್ನ್. ಅಂದರೆ ನಾನು ಸ್ಟ್ರೇಟಾಗಿ ಕೇಳ್ಬೋದಾ, ಅಷ್ಟೊಂದು ಅಂದರೆ ಕಷ್ಟದ ದಿನಗಳಿತ್ತ ಹೇಗೆ? ಕಷ್ಟನೂ ಇತ್ತು ಆ್ಯಂಡ್ ಕೆಲಸ ಮಾಡಬೇಕು ಅನ್ನೋದೊಂದು ಇದು ಇತ್ತು ನನಗೆ, ಮಾಡಬೇಕು ನಾನು. ಅದ್ರ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಏನೂ ಇರಲಿಲ್ಲ ಅಂದರೆ ಏನು ಮಾಡೋದು ಅಂತಲೂ ಗೊತ್ತಿರಲಿಲ್ಲ ನನಗೆ. ಆಚೆ ಪ್ರಪಂಚನೇ ನಾನು ನೋಡಿರಲಿಲ್ಲ ಲಿಟ್ರಲಿ. ಲೈಕ್ ಯುನೋ ಯಾವ ಥರ ಪ್ರಪಂಚ ಎಷ್ಟು ಚೇಂಜ್ ಆಗಿದೆ, ಏನಾಗಿದೆ. ಸೊ ಐ ಲರ್ನ್ ಟು ಮೇಕಪ್ ಆ್ಯಂಡ್ ನನಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಆವಾಗ. ಓಕೆ, ಸೋಷಿಯಲ್ ಮೀಡಿಯಾ ಹೆಂಗೆ ಯೂಸ್ ಮಾಡೋದು, ಯಾವ ಥರ, ಇವತ್ತಿಗೂ ನನಗೆ ಅಷ್ಟು ಗೊತ್ತಾಗಲ್ಲ. ಬಿಕಾಸ್ ನಾನು ಸುಮ್ಮನೆ ನಾನು ಸ್ಟೋರೀಸ್ ಹಾಕ್ತೀನಿ, ಯಾವ ಪೋಸ್ಟ್ ಆಗಲಿ ಅದಾಗಿ ಅಷ್ಟು ಹಾಕಕ್ಕೆ ಬರಲ್ಲ ನನಗೆ. ಆಮೇಲೆ ಇದರ ಸೋ ಮೆನಿ ಪೀಪಲ್ ಇವತ್ತಿಗೂ ಯೂಟ್ಯೂಬ್ ಚಾನಲ್ ಮಾಡಿ ಅಂತ.
ಬಟ್ ನಂಗೆ ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು, ಅದನ್ನು ಎಡಿಟ್ ಮಾಡೋದು ಹೇಗೆ, ಐ ಡೋಂಟ್ ನೋ. ಐ ಆಮ್ ನಾಟ್ ಅ ವೆರಿ ಸೋಷಿಯಲ್ ಮೀಡಿಯಾ ಪರ್ಸನ್ ಅಲ್ಲ ನಾನು. ಸೊ ಆಮೇಲೆ ನನಗೆ ಫೋನ್ ಯಾವಾಗಲೂ ಜೊತೆಲಿ ಇಟ್ಕೊಂಡಿರ್ಬೇಕು ಅನ್ನೋದಿಲ್ಲ. ಐ ಕ್ಯಾನ್ ಜಸ್ಟ್ ಲೀವ್ ಮೈ ಫೋನ್ ಆ್ಯಂಡ್ ಗೋ ಫಾರ್ 2-3 hours. ಅದು ಆಮೇಲೆ ಬಂದ್ಬಿಟ್ಟು ಯಾವ ಮಿಸ್ಡ್ ಕಾಲ್ ಅಂತ ನೋಡ್ಬಿಟ್ಟು ಫೋನ್ ಮಾಡ್ತೀನಿ. ಸೊ ಐ ಆಮ್ ಅ ಪರ್ಸನ್ ಲೈಕ್ ದ್ಯಾಟ್. ಸೊ ಟೋಟಲಿ ಸೋಷಿಯಲ್ ಐ ಡಿಂಟ್ ಇವನ್ ಹ್ಯಾವ್ ಎನ್ ಇನ್ಸ್ಟಾಗ್ರಾಮ್ ಅಕೌಂಟ್. ಅವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದೆ, 1,000 ಫಾಲೋವರ್ಸ್ ಇದ್ದರು. ಆ 1,000 ಫಾಲೋವರ್ಸ್ ಏನು ಪೋಸ್ಟ್ ಮಾಡೋದು, ಏನು ಸ್ಲೋ ಆಗಿ. ಇಲ್ಲ, ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು, ನೀನು ಸೋಷಿಯಲ್ ಮೀಡಿಯಾನಲ್ಲಿ ಇರಲೇಬೇಕು, ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಲೇಬೇಕು, ಮಾಡು, ಅವಾಗೇ ಜನ ನೀನು ಇದೆಯಾ ಅಂತ ಗೊತ್ತಾಗೋದು ಅಂತ. ದೆನ್ ಆವಾಗ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ, ಆವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ದಿನಾಗಲೂ ಏನೋ ಒಂದು ಫೋಟೋ ಹಾಕ್ತಾಯಿದ್ದೆ, ಏನೋ ಒಂದು ವಿಡಿಯೋ ಹಾಕ್ತಾಯಿದ್ದೆ. ಸುಮ್ಮನೆ 5 ಜನ ವ್ಯೂಸ್ ಪ್ರೆಸೆನ್ಸ್ ತೋರ್ಸಕ್ಕೆ ಅಷ್ಟೇ. ಅಂದ್ರೆ ನಿಜವಾಗ್ಲೂ ಚೈತ್ರ ಆಗ more than 15 ಸಿನಿಮಾಸ್ ಮಾಡಿ ಮಾಡಲಿಂಗ್ ಅಲ್ಲಿ ಇತ್ತು. ಆಫ್ಟರ್ ಅದೇ 2022 21 ಸೊ ಆ ಟೈಮಲ್ಲಿ ನೀವು ಅಂದ್ರೆ ನಿಮಗೆ ಅದ್ರ ಬಗ್ಗೆ ಅದೇ ಅಂತ ಫಿಲ್ಮ್ ಆಕ್ಟರ್ ಮಾಡೆಲ್ ಆಗಿ ಅವರಿಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಬರ್ತಿದೆ. ಐ ಡಿಂಟ್ ಹ್ಯಾವ್ ಅ ಸೋಷಿಯಲ್ ಮೀಡಿಯಾ ಅಕೌಂಟ್. ಮತ್ತೆ ಅಷ್ಟೊಂದು ನಿಮ್ಮ ಇನ್ನೋಸೆನ್ಸ್ ಅಲ್ಲ, ನನ್ನ ಹತ್ರ ಸೋಷಿಯಲ್ ಮೀಡಿಯಾ ಅಕೌಂಟೇ ಇರಲಿಲ್ಲ. ತುಂಬ ಜನ ಇದ್ದಾರೆ ಪ್ರಪಂಚದಲ್ಲಿ ಯಾರಿಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲದೆ ಇರೋರು, ಆ್ಯಂಡ್ ಐ ವಾಸ್ ಒನ್ ಆಫ್ ದೆಮ್. ಓಕೆ, ಬಿಕಾಸ್ ಆಫ್ ನೀವು ಒಂದಿಷ್ಟು ಕಾಲ ನೀವು ಅಜ್ಞಾತವಾಸದಲ್ಲಿದ್ರಿ. ಹಾಂ, ಸೊ ಹಾಗೆ ಅನ್ಕೋಣ. ಸೊ ಐ ಡಿಂಟ್ ಹ್ಯಾವ್ ಸೋಷಿಯಲ್ ಮೀಡಿಯಾ ಅಕೌಂಟ್. ಐ ಡಿಂಟ್ ಹ್ಯಾವ್ ಎನಿ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅಲ್ಲಿವರೆಗೂ. ಸೊ ಅದಾದಮೇಲೆ ಐ ಸ್ಟಾರ್ಟೆಡ್ ಪೋಸ್ಟಿಂಗ್. ಅದಾದಮೇಲೆ ಜನಕ್ಕೆ ನಾನು ಇದ್ದೀನಿ. ಯಾಕಂದರೆ ನನಗೆ ಯಾರೋ ಹೇಳಿದ್ರು, ನೀನು ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಥವಾ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ, ಜನ ನಿನ್ನನ್ನು ಕಾಸ್ಟ್ ಮಾಡಬೇಕು ಅಂದರೆ, ಇಫ್ ಸಂಬಡಿ ಹ್ಯಾಸ್ ಟು ಟೇಕ್ ಯು ಫಾರ್ ಅ ಪ್ರಾಜೆಕ್ಟ್, ಎಷ್ಟು ಜನಕ್ಕೆ ನೀನು ಗೊತ್ತು ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇದು ನನಗೆ ಗೊತ್ತೇ ಇರಲಿಲ್ಲ. ಓಕೆ, ಅದೆಲ್ಲ ಸರಿ ಚೈತ್ರ ಅವರೇ. ನೀವು ಸ್ಟಾರ್ ಆಗಿದ್ರಿ, ಆಮೇಲೆ ಮಾಡ್ಲಿಂಗ್ ಫೀಲ್ಡಲ್ಲಿದ್ರಿ, ನೀವು ಮೇಕಪ್ಪನ್ನು ಆ ಕೋರ್ಸ್ ಮಾಡಿದ್ದೆ ಯಾಕೆ? ಪ್ರೀ ಪ್ಲೇಟಿಂಗ್ ಮಾಡ್ತಿದ್ದೆ ಅಂದ್ರಿ, ನಂತರ ಇನ್ನೊಂದು ಏನು ಅದೆಲ್ಲ ಕಲಿತೆ ನಾನು ಅಂದ್ರಿ. ಅಂದರೆ ಬೇಸಿಕ್ಕು ಇದನ್ನೆಲ್ಲ ಅಂದರೆ ನೀವು ಸ್ಟಾರ್ ಆಗಿ ಅದ್ರದ್ದು ಸೇವೆಗಳನ್ನ ತಗೋತಾ ಇದ್ರಿ, ನೀವೇ ಅದನ್ನು ಯಾಕೆ ಕಲಿಸಿ? ನಾನು ಯಾವತ್ತೂ ನಾವು ಆಕ್ಟ್ ಮಾಡ್ತಾ ಇದ್ದಿದ್ದ ಟೈಮಲ್ಲಿ ಪ್ರೀ ಪ್ಲೀಟಿಂಗ್ ಎಲ್ಲ ಇರಲಿಲ್ಲ ಬಿಡಿ, ಆಯ್ತಾ? ಇರಲಿಲ್ಲ. ಆ್ಯಕ್ಚುಲಿ ಇವಾಗ ಎವ್ರಿಬಡಿ ಗೆಟ್ಸ್ ಸಾರಿ ಪ್ರೀ ಪ್ಲೀಟಿಂಗ್ ಡನ್. ಓಕೆ, ಅಂದರೆ ನನ್ನ ಪ್ರಶ್ನೆ ಏನಂದರೆ, ನೀವು ಫೈನಾನ್ಷಿಯಲಿ ವೀಕ್ ಆಗಿದ್ರಾ ಅಥವಾ ನಾನು ಬ್ಯುಸಿ ಆಗಬೇಕು ಅನ್ನೋ ಕಾನ್ಸೆಪ್ಟಿಗೋಸ್ಕರ ನೀವು ಕಲ್ತ್ರು? ಫೈನಾನ್ಷಿಯಲಿನೂ ಒಂದು ಸ್ವಲ್ಪ ಕಷ್ಟದಲ್ಲಿದ್ದೆ, ಆ್ಯಂಡ್ ಸ್ವಲ್ಪ ಅಂದರೆ ಕಷ್ಟದಲ್ಲಿದ್ದೆ ಅವಾಗ. ಓಕೆ, ಆ್ಯಂಡ್ ನಿಮಗೆ ಒಂದು ಕೆಲಸ ಬೇಕು ಅಂತ ಅಂದ್ಕೊಂಡಾಗ 1 ವರ್ಷ ಏನೂ ಕೆಲಸ ಬರದೇ ಇದ್ದಾಗ, ಯಾವ ಕೆಲಸನೂ ನಿಮಗೆ ಮುಂದೆಯಿಂದ ಬರದೇ ಇದ್ದಾಗ ಏನು ಮಾಡೋದು ನಾನು? ಆ್ಯಂಡ್ ಐ ಡೋಂಟ್ ಥಿಂಕ್ ಇಟ್ ವಾಸ್ ರಾಂಗ್. ವಾಟ್ ಎವರ್ ಇಟ್ ಈಸ್, ಐ ಲರ್ನ್ ಮೇಕಪ್ ಕಲ್ತಿದ್ದಾಗಲಿ, ಹೇರ್ ಸ್ಟೈಲ್ ಒಂದು ಕಲ್ತಿಲ್ಲ ನಾನು ಅಷ್ಟೇ. ಓಕೆ, ಸಾರಿ ಡ್ರೇಪಿಂಗ್, ಸಾರಿ ಪ್ರೀ ಪ್ಲೀಟಿಂಗ್ ಇದೆಲ್ಲ ಕಲ್ತಿದ್ದಾಗಲಿ ನಾನು ಟು ಇಂಪ್ರೂವ್ ಮೈ ಕ್ರಾಫ್ಟ್ ಆ್ಯಂಡ್ ಟು ಬಿಕಮ್ ಬೆಟರ್. ಆ್ಯಂಡ್ ಪ್ರಾಬಬ್ಲಿ ಆವಾಗ ನನಗೆ ವಾಪಸ್ ಬಿಗ್ ಬಾಸ್ ಬರ್ತೀರಾ, ನನಗೆ ಮೇಕಪ್ಪೇನೆ ಮಾಡಿಕೊಂಡು ನಾನು ಇಫ್ ಐ ವುಡ್ ಹ್ಯಾವ್ ಮೇಡ್ ಅ ಕರಿಯರ್ ಇನ್ ಮೇಕಪ್, ದೆನ್ ಐ ಥಿಂಕ್ ದಟ್ ವಾಸ್ ಅ ವೆರಿ ವೆರಿ ಗುಡ್ ಅಡಿಷನ್ ಟು ಮೈ ನಾಲೆಜ್ ಸ್ಕಿಲ್. ಬಿಗ್ ಬಾಸ್ ಅಲ್ಲಿ ಎಸ್, ಯಾವ ಸೀಸನ್? 2022ನಲ್ಲಿ ಐ ಗಾಟ್ ಅ ಕಾಲ್ ಫಾರ್ ಬಿಗ್ ಬಾಸ್. ಓಕೆ, ಸೊ ದೆನ್ ಐ ಡಿಡ್ ಬಿಗ್ ಬಾಸ್ OTT. ಹೌದಾ? 24 hours ಲೈವ್, ಅದು ಐ ಡಿಡ್ ದ್ಯಾಟ್. ಅದಾದಮೇಲೆ ಐ ಥಿಂಕ್ ಜನಕ್ಕೆ ಸ್ವಲ್ಪ ಇನ್ನೂ ಹೆಚ್ಚು ಪರಿಚಯ ಆಗಿದೆ. ಇದರಲ್ಲಿ ನೀವು ಅದು ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿದೆ. ಅದು ಆಗಿದ್ದೇ ಒಂದು ಸೀಸನ್, ಆಗಿದ್ದೇ ಒಂದು ಸೀಸನ್ ಆಫ್ OTT. ಇನ್ನೊಂದ್ಸತಿ OTT ಬಂದೂ ಇಲ್ಲ. ಓಕೆ, ಸೊ ಅದೊಂದೇ ಸೀಸನ್ ಇತ್ತು ಆ್ಯಂಡ್ ಐ ವಾಸ್ ಅ ಪಾರ್ಟ್ ಆಫ್ ದ್ಯಾಟ್. ಆ್ಯಂಡ್ ಅದು ಆದ್ಮೇಲೆ ಜನಕ್ಕೆ ಇನ್ನ ಹೆಚ್ಚು. ಸೊ ಬಿಗ್ ಬಾಸ್ ಇಂದು, ಈಗ ಬಿಗ್ ಬಾಸ್ ಇಂದ ಬರೋಣ. ಬಿಗ್ ಬಾಸ್ OTT ಸೀಸನ್ನೇ ಆಗಿರ್ಬೋದು. ನಾರ್ಮಲ್ ಈಗ ಆನ್ ಸ್ಕ್ರೀನ್ ಅಲ್ಲ ಅಂದ್ರೆ ಚಾನೆಲ್ಗಳಲ್ಲಿ ಬರೋ ಅಂತ ಬಿಗ್ ಬಾಸ್ ಗೋ OTT ಸೀಸನ್ ಅಲ್ಲಿ ಇರೋ ಅಂತ ಬಿಗ್ ಬಾಸ್ ಇದಕ್ಕೂ ಏನ್ ವ್ಯತ್ಯಾಸ, ಹೇಗಿತ್ತು ಅಲ್ಲಿ ಲೈಫ್? ಈಗ ಐ ಥಿಂಕ್ ಇವಾಗ ಬರ್ತಾ ಇರೋ ಚಾನೆಲ್ ಬಿಗ್ ಬಾಸ್ನು 24/7 ಲೈವ್ ಮಾಡಿದ್ದಾರೆ ಅನಿಸುತ್ತೆ.
ಬಟ್ ಅವಾಗ OTT ಬಿಗ್ ಬಾಸ್ ವಾಸ್ ದ ಓನ್ಲಿ ಬಿಗ್ ಬಾಸ್ ವಿಚ್ ವಾಸ್ 24/7 ಲೈವ್. ಓಕೆ. ಸೊ ನಮಗೆ ಏನು ಹೋಗ್ತಾ ಇದೆ, ವಾಟ್ ಆರ್ ದ ಟೆಲಿಕಾಸ್ಟಿಂಗ್ ನಮಗೆ ಗೊತ್ತಿಲ್ಲ, ಯಾಕಂದರೆ ಅವ್ರಿಗೂ ಹೊಸದು. ಫಾರ್ ದೆಮ್ ಟು ಎಕ್ಸ್ಪ್ಲೇನ್ ಇಟ್ ಟು ಅಸ್, ಈ ಥರ ನಿಮಗೆ ಟೆಲಿಕಾಸ್ಟ್ ಮಾಡ್ತೀವಿ ಅಂತ, ಅವ್ರಿಗೂ ದೇ ಡಿಂಟ್ ಪ್ರಾಬಬ್ಲಿ ನೋ ಹೌ ದೇ ಗೋಯಿಂಗ್ ಟು ಟೆಲಿಕಾಸ್ಟ್. ಸೊ ದಿನಾಗ್ಲೂ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಲೈವ್ ಕ್ಯಾಮ್ರಾನಲ್ಲಿ ಇದ್ದೀವಿ. ಸೊ ನಾನು ಅಲ್ಲಿಂದ ಆಚೆ ಹೊರಗಡೆ ಬಂದಮೇಲೆ ದೇರ್ ಸೋ ಮೆನಿ ಪೀಪಲ್ ಹೂ ಟೋಲ್ಡ್ ಮಿ, ಈ ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಅಥವಾ ಈ ಮನೇಲಾಗಲಿ ಆನ್ ಮಾಡಿ 24/7 TV ಬಿಟ್ಬಿಟ್ಟವ್ರಂತೆ. ನಡೀತಾನೇ ಇರೋದು ಬಿಗ್ ಬಾಸ್, ಎಲ್ಲರ ಮೊಬೈಲ್ಗಳು ಕೈಯಲ್ಲೇ. ಹಾ, ನಡೀತಾನೆ ಇರೋದು ಬಿಗ್ ಬಾಸ್, ಇವ್ರು ನೋಡ್ತಾನೆ ಇರೋರು. ನಿಮ್ಮ ಜೊತೆ ಯಾರ್ಯಾರು ಇದ್ರು ಆ ಟೈಮಲ್ಲಿ ಕಂಟೆಸ್ಟೆಂಟ್ಸ್? ನನ್ನ ಜೊತೆ ಅವಾಗ ಅಕ್ಷತಾ, ಜಯಶ್ರೀ, ಮೈ ಶಿ ಇಸ್ ಸ್ಟಿಲ್ ವೆರಿ ಕ್ಲೋಸ್ ಟು ಮೀ. ಜಯಶ್ರೀ, ಅಕ್ಷತಾ, ದೆನ್ ಲೋಕಿ, ರೂಪೇಶ್ ಶೆಟ್ಟಿ, ಹಿ ವಾಸ್ ದ ಒನ್ ಹೂ ವನ್ ಅವಾಗ. ರೂಪೇಶ್ ಶೆಟ್ಟಿ ಆ್ಯಂಡ್ ಅರ್ಜುನ್, ದೆನ್ ಲೋಕೇಶ್, ಕಾಮಿಡಿ ಖಿಲಾಡಿಗಳು, ಲೋಕೇಶು, ಆ್ಯಂಡ್ ಇನ್ಯಾರಿದ್ರು, ಉದಯ್ ಸಿಂಗ್. ಓಕೆ. ಉದಯ್ ಸಿಂಗ್ ವಾಸ್. ಎಷ್ಟು ದಿನ ಇದ್ರಿ ನೀವು ಆ ಸೀಸನ್? ಐ ವಾಸ್ ದೇರ್ ಫಾರ್ ಅಬೌಟ್ ಅ ಮಂತ್. ಓಕೆ. ಆ ಒಂದು ತಿಂಗಳ ಸಮಯದಲ್ಲಿ ಅದು ಇದ್ದಿದ್ದೆ 6 ವೀಕ್ಸ್ದು. ಹೌದಾ? ಓಕೆ. OTT ಮಾಡಿದ್ದೆ 6 ವೀಕ್ಸ್ಗೆ. ಯಾರ ಹತ್ರ ಜಾಸ್ತಿ ಜಗಳ ಆಡಿದ್ರಿ ಆ ಟೈಮಲ್ಲಿ? ದ ಥಿಂಗ್ ಇಸ್, ನಾನು ಜಗಳ ಆಡಲ್ಲ ಅನ್ನೋದೇ ಬಂದಿದ್ದದು. ಜಗಳನೇ ಆಡ್ತಿರ್ಲಿಲ್ವಾ? ಜಗಳ ಆಡಲ್ಲ ಅಂತಾನೆ ನಾನು ಆಚೆ ಬಂದಿದ್ದು ಪ್ರಾಬಬ್ಲಿ. ಬಟ್ ಯಾ, ಐ ಥಿಂಕ್ ದೇರ್ ವಾಸ್ ಒನ್ ಹ್ಯೂಜ್ ದಿಸ್ ಥಿಂಗ್ ದಟ್ ಹ್ಯಾಪನ್ ವಿತ್ ಉದಯ್ ಅವಾಗ, ಆ್ಯಂಡ್ ಇಟ್ಸ್ ಆಲ್ ಓವರ್. ಎಂಡ್ ಹೇಗನಿಸ್ತಿತ್ತು? ಮನೆಗಿಂತ ಬಿಗ್ ಬಾಸ್ ಬೆಟರ್ ಇತ್ತಾ ಅಥವಾ ಬಿಗ್ ಬಾಸ್ಗೆ? ಇಲ್ಲ, ನನಗದು ಬೇಕಿತ್ತು. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನನಗದು ಬೇಕಿತ್ತು, ಸೊ ದ್ಯಾಟ್ ಪೀಪಲ್ ಕ್ಯಾನ್ ನೋ ಮೀ ಒಂದು. And it would get me back into, I earned out of it. ಪ್ರತಿ ವಾರ ಪೇಮೆಂಟ್ ಮಾಡ್ತಾರೆ ಬಿಗ್ ಬಾಸ್ದು, ಸೊ ಐ earned good money out of it. And it was work. And somebody is putting you in a house, giving you that ಏನಂತಾರೆ exposure and paying you for it. ವೆರಿ ಗುಡ್ ಅಂತೀರಾ? So for me, it was a very, very good opportunity. And it has done, and it's a once in a lifetime opportunity. Big Boss is... ಯಾವುದು ಮೆಮೊರಬಲ್ ಮೂಮೆಂಟ್ ಇತ್ತು ನಿಮ್ಮ OTT ಬಿಗ್ ಬಾಸ್ ಸೀಸನ್ ಅಲ್ಲಿ? See, one moment ಅಂತ ಅಲ್ಲ, ಬಟ್ ನನ್ನ ಜಯಶ್ರೀ ಫ್ರೆಂಡ್ಶಿಪ್ ವಾಸ್ the most purest thing that happened to me. And ಇವತ್ತಿಗೂ ನಾನು ಜಯಶ್ರೀ ಅಷ್ಟೇ ಕ್ಲೋಸ್ ಇದ್ದೀವಿ. ಸೊ ಆ ಬಾಂಡ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಐ ಗಾಟ್ ಜಯಶ್ರೀ ಥ್ರೂ ಬಿಗ್ ಬಾಸ್. ಏನು ಭಾಳ ಸಿಟ್ಟು ಬಂದಿದ್ದಂಥ ಸಿಚುವೇಶನ್ ಏನಾದರೂ ಇತ್ತಾ ಬಿಗ್ ಬಾಸ್ ಅಲ್ಲಿ? ಇತ್ತು. ಒಂದೆರಡು ಸ್ಯಾಂಪಲ್ಸ್ ಹೇಳಿ. ಬಿಗ್ ಬಾಸ್ ಮನೆಯೊಳಗೆ ನಿಮಗೆ ತುಂಬಾ ಕೋಪ ಬಂದಿದ್ದು, ಯಾಕಾದ್ರೂ ಬಂದು ಅನ್ಸಿದ್ದು ಅಂತ ಸಿಚುವೇಶನ್ಸ್ ಯಾವ್ದಾದ್ರು ಇತ್ತಾ? ಅಲ್ಲಿ ನಡೀತಾ ಇದ್ದಿದ್ದು ಗಾಸಿಪ್ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಗಾಸಿಪ್ ಆ್ಯಂಡ್ ಬ್ಯಾಕ್ ಬೈಟಿಂಗ್ ತುಂಬ ಜಾಸ್ತಿ. ಸೊ ಯಾಕಂದರೆ ಅದೇ ಆಟ ಅಲ್ಲಿ. ಒಬ್ರ ಬಗ್ಗೆ ಮಾತಾಡೋದು, ಒಬ್ರು ಹಿಂದೆ ಇನ್ನೊಬ್ರು ಮಾತಾಡೋದು. ಭಾಳ ವೀಕ್ ಇದ್ರ ನೀವು ಗಾಸಿಪ್? ಅದೇ ಮಾಡಬೇಕಲ್ಲ ಆ್ಯಕ್ಚುಲಿ. But then that is something which I couldn't do. And ಯಾಕಂದರೆ ನಾನು ವಾಟ್ ಎವರ್ ಮೈ ಎಮೋಷನ್ಸ್ ವರ್, ದಟ್ ವಾಸ್ ಆಲ್ ಔಟ್ ದೇರ್. ಸೊ ಇನ್ನೊಬ್ರ ಬಗ್ಗೆ ಮಾತಾಡಬೇಕು, ಅದು ಇದು, ಐ ಕುಡಂಟ್ ಡೂ ದ್ಯಾಟ್. ಸೊ ಪ್ರಾಬ್ಲಿ ದ್ಯಾಟ್ ವಾಸ್ ಮೈ. ಯಾರು ಭಾಳ ಇಷ್ಟ ಆಗಿದ್ದು ಕಂಟೆಸ್ಟೆಂಟ್ಸ್ ಅಲ್ಲಿ ಜಯಶ್ರೀ ಹೊರತುಪಡಿಸಿ? ಜಯಶ್ರೀ ಹೊರತುಪಡಿಸಿ ನನಗೆ ಸೋನು ಗೌಡ ಇದ್ಲು, ಸೋನು ಶ್ರೀನಿವಾಸ್ ಗೌಡ. ಶಿ ವಾಸ್ ಆಲ್ಸೋ ದೇರ್. ಆ್ಯಂಡ್ ಇವನಿದ್ದ ಸೋನು ಫ್ರೆಂಡ್ ಟಾಪ್ 2ನಲ್ಲಿ ಇದ್ರಲ್ಲ ಅವರು, ಐ ಡೋಂಟ್ ರಿಮೆಂಬರ್. ಓಕೆ. ಯಾವ ಟಾಸ್ಕ್ ಭಾಳ ಇಷ್ಟ ಆಯಿತು? ಐ ಎಂಜಾಯ್ಡ್ ಆಲ್ ದ ಟಾಸ್ಕ್. ಎಲ್ಲ ಫಿಸಿಕಲ್ ಟಾಸ್ಕ್ನು ಐ ಎಂಜಾಯ್ಡ್. ಬಿಕಾಸ್ ಆ ಟೈಮಲ್ಲಿ ಏನಾಯಿತು, 2021ನಲ್ಲಿ ನಾನು ತುಂಬ ಫಿಟ್ನೆಸ್ಗೆ ಎಂಟ್ರ್ ಆಗಿಬಿಟ್ಟೆ. ಸೊ ಐ ವಾಸ್ ದಿನಾಗಲೂ ಓಡ್ತಾ ಇದ್ದೆ, ದಿನಾಗಲೂ ವರ್ಕೌಟ್ ಮಾಡ್ತಾ ಇದ್ದೆ. ಸಿ, ದಟ್ ಈಸ್ ಹೌ ಪ್ರಾಬಬ್ಲಿ ಐ ಕೆಪ್ಟ್ ಮೈ ಮೆಂಟಲ್ ಹೆಲ್ತ್ ವೆರಿ ವೆಲ್. ಬಿಕಾಸ್ ನಾನು ಕಂಪ್ಲೀಟ್ಲಿ ಐ ಪ್ಲಂಜ್ಡ್ ಇನ್ ಟು
ಫಿಟ್ನೆಸ್. ಓಕೆ. ಸೊ ಎವ್ರಿ ಡೇ 2 hours ವರ್ಕೌಟ್ ಮಾಡ್ತಾ ಇದ್ದೆ ಆ್ಯಂಡ್ ಓಡ್ತಾ ಇದ್ದೆ. ವಿತಿನ್ ಅ ಸ್ಪ್ಯಾನ್, ಐ ಥಿಂಕ್ ಮ್ಯಾರಥಾನ್, ಒಂದು ಫುಲ್ ಮ್ಯಾರಥಾನ್ ಓಡೋದಕ್ಕೆ ಜನ ಟ್ರೈನ್ ಫಾರ್ 2 years, 1.5 2 years. ವಿತಿನ್ ನಾನು ಶುರು ಮಾಡಿದ ಮಾರ್ಚಲ್ಲಿ, ಡಿಸೆಂಬರಲ್ಲಿ ಐ ರ್ಯಾನ್ 1 ಮ್ಯಾರಥಾನ್. ಅಗೇನ್ ಐ ಥಿಂಕ್ ಜಾನ್ವರಿನಲ್ಲಿ ಐ ರ್ಯಾನ್ 1 ಮ್ಯಾರಥಾನ್. ಸೊ ಐ ರ್ಯಾನ್ ಮ್ಯಾರಥಾನ್ಸ್, ಫುಲ್ ಮ್ಯಾರಥಾನ್ 42 kilometers I ran. So I was too much into fitness. ಮತ್ತೆ ಅಲ್ಲಿ ಹೇಗೆ ನೀವು ಫಿಟ್ನೆಸ್ ಇಂದು ಏನು ಅಂದ್ರೆ ಒಂದು ಸ್ಪೇಸ್ ಒಳಗೆ ನಿಮಗೆ ಬಿಗ್ ಬಾಸ್ ಒಳಗೆ ಮನೆ ಒಳಗೆ ಒಂದಿಷ್ಟು ಒಂದ್ ಮನೆ ಒಳಗಡೆ ಇಡ್ತಾರೆ. ನೀವು ತಗೊಳ್ಳಿ. ಸೊ ಅಲ್ಲಿ ಹೇಗೆ ನೀವು ಏನ್ ಫಿಟ್ನೆಸ್ ಗೆ ಏನ್ ಮಾಡ್ತಾ ಇದ್ರಿ ಒಳಗಡೆ ಇಲ್ಲ, ಅಲ್ಲಿ ದೇ ಹ್ಯಾವ್ ಫಿಟ್ನೆಸ್ ಎಕ್ವಿಪ್ಮೆಂಟ್ಸ್ ಆಲ್ಸೋ. ಓಕೆ, ಇದೆ ಅಲ್ಲಿ. ಬಟ್ ಏನಾಗುತ್ತೆ, ಸ್ಟಾರ್ಟಿಂಗ್ 1 ವಾರ ಎಲ್ಲರೂ, ನಾನು ಒಬ್ಳೇ ಅಲ್ಲ, ಎಲ್ಲ ಕಂಟೆಸ್ಟೆಂಟ್ಸು ಒತ್ತಿಗೆ ಜಿಮ್ ಮಾಡೋದೇನು, ಎಕ್ಸಸೈಸ್ ಮಾಡೋದೇನು ಎಲ್ಲ. ಸೆಕೆಂಡ್ ವೀಕ್, ಥರ್ಡ್ ವೀಕ್ ಆಗ್ತಾ ಬಂದಾಗ ಟೈಮೇ ಇರಲ್ಲ. ಓಕೆ, ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಟೈಮ್. ಅಂದರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು, ಬಟ್ಟೆ ಒಕ್ಕೋಬೇಕು, ಬಟ್ಟೆ ಒಣಗಾಕಬೇಕು, ಅಷ್ಟ್ರ ಒಳಗಡೆ ಟಾಸ್ಕ್ ಬಂದ್ಬಿಡುತ್ತೆ. ಟಾಸ್ಕ್ ಬರೋ ಅಷ್ಟೊತ್ತಿಗೆ ತಿಂಡಿ ತಿಂದ್ಬಿಡ್ಬೇಕು, ಯಾರೋ ತಿಂಡಿ ಮಾಡಬೇಕು ಅಲ್ಲಿ, ಆಯಿತಾ, ರೆಡಿ ಆಗಬೇಕು. ಮಧ್ಯ ಫುಲ್ ಟಾಸ್ಕ್ ಆಗುತ್ತೆ. ಟಾಸ್ಕ್ ಸೆಟಪ್ ಮಾಡೋಕ್ಕೆ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಯು ಕಾಂಟ್ ಡೂ ಎನಿಥಿಂಗ್ ಅವಾಗ. ಟೈಮೇ ಇರಲ್ಲ. ಆಮೇಲೆ ದ ಮೊಮೆಂಟ್ ಒಬ್ರು ಇಬ್ರು ಎಲ್ಲ ಕಂಟೆಸ್ಟೆಂಟ್ಸ್ ಕಮ್ಮಿ ಆಗ್ತಾ ಹೋದಂಗೆ ಎದಕ್ಕೂ ಟೈಮ್ ಇರಲ್ಲ. ಅಲ್ಲಿ ನೀವೇನು ಮಿಸ್ ಮಾಡ್ಕೊಂಡ್ರಿ ಬಿಗ್ ಬಾಸ್ ಒಳಗಡೆ ಹೋದ ನಂತರ? ಏನನ್ನು ಮಿಸ್ ಮಾಡ್ಕೊಂಡ್ರಿ? ಏನು ಮಿಸ್ ಮಾಡ್ಕೊಳ್ಳಿ, ಹೊರಗಡೆ ಪ್ರಪಂಚದ ಏನು ಮಿಸ್ ಮಾಡ್ಕೊಳ್ಳಿಲ್ಲ. ತುಂಬ ಖುಷಿಯಾಗಿದ್ದೆ ನಾನು. ಇನ್ನೊಂದು 6 ವಾರ ಇಟ್ಕೊಂಡಿದ್ರು ಇರ್ತಿದ್ದೆ ನಾನು. ಓಕೆ, ಈಗೇನಾದ್ರೂ ಮತ್ತೆ ಬಿಗ್ ಬಾಸ್ OTT ಬಿಟ್ಟು ಈಗ ಚಾನೆಲ್ಗಳೆಲ್ಲ ಇವರ ಅಂತದಕ್ಕೆ ಇನ್ವೈಟ್ ಮಾಡಿದ್ರೆ ಮತ್ತೆ ಹೋಗ್ತೀರಾ? ರೆಡಿ ಇದ್ದೀರಾ? ಐ ಡೋಂಟ್ ನೋ ಕರೀತಾರೋ ಇಲ್ವೋ, ಬಿಕಾಸ್ ಕಂಟೆಸ್ಟೆಂಟ್ ಆಲ್ರೆಡಿ. ಬಟ್ ಕರೆದ್ರೆ ನಾನು ಕಣ್ಣು ಮುಚ್ಕೊಂಡು ಹೋಗ್ತೀನಿ. ಸೊ ಬಿಗ್ ಬಾಸ್ ನಿಮಗೆ ಬಹಳ ಬಿಗ್ ಬಾಸ್ ಇಷ್ಟ ಆಗಿತ್ತು. ಆಮೇಲೆ ಹೊರಗಡೆ ಪ್ರಪಂಚನೇ ಗೊತ್ತಿಲ್ಲ ನಿಮ್ಗೆ. ಒಳಗಡೆ ಏನ್ ನಡೆಯುತ್ತೋ ಅದೇ ನಮ್ಮ ಪ್ರಪಂಚ. ನಿಮ್ಗೆ ಈವನ್ ಆಕಾಶನೂ ಅಷ್ಟೇ. ಇಲ್ಲಿ ಮೇಲ್ಗಡೆ ಇಲ್ಲೊಂದು ಕವರಿಂಗ್ ಮಾಡಿರ್ತಾರಲ್ಲ, ಅಷ್ಟೇ ಆಕಾಶ. ಅದು ಆ ಕಡೆ ಏನಿದೆ ಅಂತನೂ ಆಕಾಶ ಕಾಣಲ್ಲ ನಿಮ್ಗೆ. ಓಕೆ, ಆಗ ಇಲ್ಲೊಂದು ಪಕ್ಷಿ ಬಂತ ಇಷ್ಟೇ, ಇಲ್ಲಿಂದ ಇಲ್ಲಿವರೆಗೂ ಕಾಣುತ್ತಾ, ಲಿಮಿಟೆಡ್ ಆಕ್ಸೆಸ್. ಕಂಪ್ಲೀಟ್ಲಿ ನೀವು ಯು ಆರ್ ಕಟ್ ಆಫ್ ಫ್ರಮ್ ಔಟ್ಸೈಡ್ ವರ್ಲ್ಡ್. ಓಕೆ, ಏನೂ ಗೊತ್ತಿರಲ್ಲ, ಏನೂ ಗೊತ್ತಾಗಲ್ಲ. ಆಚೆ ನಮ್ಮನ್ನ ಜನ ಹೆಂಗೆ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ಆ ವೀಕೆಂಡಲ್ಲಿ ಒಂದ್ಸತಿ ಸುದೀಪ್ ಬರ್ತಾರಲ್ಲ, ಆವಾಗ ಅವ್ರು ಏನು ಹೇಳ್ತಾರೋ ಎಲ್ಲನೂ ಕೇಳಿಸ್ಕೊಳ್ಳೋದು ಕರೆಕ್ಟಾಗಿ. ಅವ್ರು ಎಲ್ಲಾದರೂ ಏನಾದರೂ ಒಂಚೂರು ಕ್ಲೂ ಕೊಡ್ತಾರಾ, ಏನಾದರೂ ಒಂಚೂರು ನಮಗೆ ಗೊತ್ತಾಗುತ್ತಾ ಅಂತ. ಅವ್ರು ಏನು ಹೇಳ್ತಾರೋ ಅದು ನಮ್ಗೆ ಎಷ್ಟೊಂದು ಇಂಪಾರ್ಟೆಂಟ್ ಗೊತ್ತಾ. ಅವ್ರೊಂಥರ ಭಗವದ್ಗೀತೆನಲ್ಲಿ ಕೃಷ್ಣ ಬಂದು ಹೇಳಲ್ವಾ, ಆ ಥರ ಅವ್ರು ಹೇಳೋದು ಕೇಳಿಸ್ಕೊಳ್ಳೋದು. ಏನಾದರೂ ಒಂಚೂರು ಅಂದರೆ ಯಾವುದು ನಮ್ಮನ್ನು ಇಷ್ಟಪಡ್ತಾ ಇದ್ದಾರ ಜನ, ನಮ್ಮನ್ನು ಇಷ್ಟಪಡ್ತಾ ಇಲ್ವಾ ಜನ, ಅಥವಾ ನಾವು ಮಾತಾಡ್ತಾ ಇರೋದಕ್ಕೆ ಏನಾದರೂ ಕಮೆಂಟ್ಸ್ ಇದೆಯಾ, ನಾವು ಮಾಡ್ತಾ ಇರೋ ಕೆಲಸಕ್ಕೆ ಏನಾದರೂ ಕಮೆಂಟ್ಸ್ ಇದೆಯಾ, ನಾವು ಎಲ್ಲಿ ತಪ್ಪು ಹೋಗ್ತಾ ಇದೀವಿ, ಎಲ್ಲದಕ್ಕೂ ಬಂದು ಅಲ್ಲಿ ಒಬ್ಬರು ನಿಂತ್ಕೊಂಡು ಮಾತಾಡೋದು ಅಂದರೆ ಸುದೀಪ್. ಓಕೆ, ಸೊ ಇಫ್ ಹಿ ಡಸಂಟ್ ಕಮ್ ಅಷ್ಟೇ, ಇನ್ನು ಏನು ಗೊತ್ತಾಗಲ್ಲ ನಮಗೆ. ಓಕೆ, ಸುದೀಪ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಬಿಗ್ ಬಾಸ್ ನಡೆಸ್ಕೊಡ್ತಾ ಇದ್ರು, ಈ ಸರಿನೂ ಅವರೇ ಮುಂದುವರಿತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸುದೀಪ್ ಅವ್ರ ಬಗ್ಗೆ? ಬಿಗ್ ಬಾಸ್ ವಿತೌಟ್ ಸುದೀಪ್ ಇಸ್ ನಾಟ್ ಬಿಗ್ ಬಾಸ್. ಸುದೀಪ್ ಅವ್ರು ಕೇಳಿಸ್ಕೊಳ್ತಾರೆ. ಅದು ಅವ್ರಿಗೂ ಗೊತ್ತು, ಅವ್ರು ಇಲ್ದಿರ ಬಿಗ್ ಬಾಸ್ ಇಲ್ಲ ಅಂತ. ಅಟ್ಲೀಸ್ಟ್ ನಮ್ಮ ಕನ್ನಡಿಗರಿಗೆ ಸುದೀಪ್ ಇದ್ರೇನೆ ಬಿಗ್ ಬಾಸ್, ಸುದೀಪ್ ಅಂದ್ರೇನೆ ಬಿಗ್ ಬಾಸ್. ದಟ್ ಇಸ್ ಹೌ ಇಟ್ ಇಸ್. ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸುದೀಪ್ ಅವ್ರಿಗೆ? ಎಲ್ಲರೂ ನಿಮ್ಮನ್ನ ಬಿಗ್ ಬಾಸ್ ಅಲ್ಲಿ ನೋಡಕ್ ಇಷ್ಟಪಡ್ತಾರೆ. ಸೊ ಇನ್ನೊಂದ್ಸತಿ ಬಿಗ್ ಬಾಸ್ ಬಿಡ್ತೀನಿ ಅಂತ ಮಾತ್ರ ಎಲ್ಲೂ ಟ್ವೀಟ್ ಮಾಡಬೇಡಿ. ಸೊ ಕಂಟಿನ್ಯೂ ಮಾಡ್ತಾ ಇದ್ದಾರಲ್ಲ, ಅದು 4 seasons ಸೈನ್ ಮಾಡಿದಾರಂತೆ. ತುಂಬಾ ಖುಷಿಯಾದ ವಿಷಯ ನಮ್ಗೆಲ್ಲರಿಗೂ. ಓಕೆ, ಸೊ ಅವ್ರೇನಾದ್ರು ನಿಮಗೆ ಯಾವ್ದಾದ್ರು ಕಾಂಪ್ಲಿಮೆಂಟ್ ಏನಾದ್ರು ಕೊಟ್ಟಿದ್ ನೆನಪಿದ್ಯಾ? ಆ ಟೈಮಲ್ಲಿ ಏನ್ ಹೇಳಿದ್ರು? He gave me a there was one thing that happened, one controversy, ಸಣ್ಣ ಕಾಂಟ್ರವರ್ಸಿ ಆಗಿತ್ತು ನಾನು ಒಳಗಡೆ ಇದ್ದಾಗ. ಆವಾಗ he really appreciated my patience and me as a human being. So I will always cherish that. So yeah, that is something which I'm proud of as well. Okay.
ಓಕೆ, ಇಷ್ಟೋ ತನಕ ಬಿಗ್ ಬಾಸ್ ಬಗ್ಗೆ ಮಾತಾಡಾಯಿತು. ಸ್ವಲ್ಪ ಈಗ ನಂತರ ನಮಗೆ ಮನೆನ ಇನ್ನೊಂದು ಸೆಗ್ಮೆಂಟ್ ಅಥವಾ ಇನ್ನೊಂದು ಪಾರ್ಟ್ ತೋರಿಸ್ತೀರಾ? ಅಡುಗೆ ಮನೆ ನೋಡ್ಬೇಕಾ ನೀವು? ಬನ್ನಿ ನೋಡೋಣ, ನಿಮ್ದು ಹೇಗಿದೆ ಟೇಸ್ಟು ಏನು ಎಲ್ಲ ತಿಳ್ಕೊಳ್ಳೋಣ. ಡಯಟ್ ನಂದೇನು ಟೇಸ್ಟ್ ಇಲ್ಲ. ಒಂದು ರೌಂಡ್ ಹಾಕೊಂಡ್ವಾ? ಓಕೆ ಬನ್ನಿ. ಇಂತಹ ಮತ್ತಷ್ಟು ಸೆಲೆಬ್ರಿಟಿಗಳ ಹೋಮ್ ಟೂರ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.